4ನೇ ತಾರೀಕಿಗೆ ಬಂದ್ವಿ ಸರ್ ನಾವು ಆಸ್ಪತ್ರೆಗೆ. ಅಲ್ಲೇ ನಾವು ಕಾಣಿಸ್ಕೊಂಡದ್ದು 11 ಗಂಟೆಗೆ ಊಟ ಮಾಡಿದ್ಮೇಲೆ ರಾತ್ರಿ ಅಲ್ಲೇ ಹೋದ್ವಿ ಆಸ್ಪತ್ರೆಗೆ. ಒಪ್ಪಡಿಗೆ ಹೋಗ್ರಂತ ಇಲ್ಲಿ ಕಟ್ಕೊಳ್ಸಿದ್ರು. ರಾತ್ರಿ 12ವರೆಗೆ ಇಲ್ಲಿಗೆ ಆಸ್ಪತ್ರೆಗೆ ಬಂದ್ವಿ. ಬಂದು ಅಡ್ಮಿಟ್ ಮಾಡ್ಕೊಂಬತ್ತಾಡ ನಡುಗ್ ಬಂದ್ಬಿಟ್ಲು. ಗದಗ ನಡುಗ್ ಬಂದ್ರೆ ಹೆರಿಗೆ ನೋವು ಸ್ಟಾರ್ಟ್ ಆತವಂತಂದ್ರು. ಹೆರಿಗೆ ನೋವು ಸ್ಟಾರ್ಟ್ ಆತವಂದ್ರೆ ಆಗ್ಲಿ ಬಿಡು ಅಂತಂದು ಸುಮ್ಮನೆ 2 ದಿನ ಹಂಗೆ ಹಿಂಸೆ ಮಾಡಿ ನನ್ನ ಮಗಳಿಗೆ ಜಾಸ್ತಿ ಆಯಾಸ ಬರಂಗೆ ಮಾಡಿಬಿಟ್ರು. ಆಮ್ಯಾಗ ಆಯಾಸ ಬರಂಗೆ ಮಾಡಿದ್ಮ್ಯಾಗ ಲಾಸ್ಟ್ ಆಯಾಸ ಬಂದಮೇಲೆ ಸಿಜರಿನ್ ಕರ್ಕೊಂಡೋಗಿ ಸಿಜರಿನ್ ಮಾಡ್ಸ್ಕೊಂಬಂದು ಮನ್ಸಕ್ಕೆ ಹಾಕಿಬಿಟ್ರು. ಕಾಲು ಮಾಡಿ ಪೈಪ್ ಇರಲಿಲ್ಲ, ಒಂದು ಗ್ಲುಕೋಸ್ ಸೇರಿಸಲಿಲ್ಲ. ಮಗ ಏನು ನೋಡ್ಕೊಂಬಕ ಬರಲ್ಲ. ಈ ಕಸ ಬಳಿಯರು ಅವ್ರು ಒಳಗೆ ಬಿಡಲ್ಲ. ನೋಡೋಣ ಅಂದ್ರೆ ಮಗಳು ನರ್ಸಿಯರು ನೋಡೋಣ ಅಂದ್ರೆ ಬಿಡ್ಲಿಲ್ಲ ಸೆನ್ಯಾಕ. ಏನು ನಮ್ಮನ್ನು ಕೇರ್ ಮಾಡಲ್ಲ ಸರ್ ಆಸ್ಪತ್ರೆ. ನನ್ನ ಮಗಳು ಅಲ್ಲೇ ಹಿಂಸೆ ಮಾಡಿಬಿಟ್ರು. 3 ದಿನದಾಗೆ ಎಲ್ಲ ಬೇಸತ್ತು ನಡಿ. 2 ದಿನ ಕಾಲ್ ಮಾಡಿ ಬಂದಿಲ್ಲ ಅಂದ್ರೆ ಮನೆಗೆ ಬಂದ್ಮೇಲೆ ಕಾಲ್ ಮಾಡಿ ಬರ್ತತೆ ಲೆಟ್ರಿನ್ ಬರ್ತದೆ ನಡಿ ಅಂತ ಕಳಿಸ್ಬಿಟ್ರು. 3 ದಿನದಾಗ ಡಿಸ್ಚಾರ್ಜ್ ಮಾಡಿ ಆಯಾಸ ಕೊಟ್ಟು ಹಂಗೆ ಹೋದ್ವಿ. ಹ್ಞೂ ಸರ್ ಸಿಜರಿನ್ ಆಗಿತ್ತು. 3 ದಿನದಾಗ ಕಟ್ಕಳಿಸ್ಬಿಟ್ರು ಸರ್. 3 ದಿನದಾಗ ಕಟ್ಕಳಿಸಿದ್ರು. ಅವತ್ತು ನಿನ್ನ ಮಗಳು ನೀನು ಡ್ರಾಮಾ ಮಾಡಕ್ಕೆ ಬಂದಿರೇನು ಮತ್ತೆ ಬಂದಿರಲ್ಲ ಅಂತಂದ್ರೆ ನೆರೆಸ್ಯಾರ ಅಲ್ಲೇ ವಾರ್ಡ್ನ್ಯಾಗ. ಆಯಾಸ ಜಾಸ್ತಿ ಆಗೈತೆ. ಹಂಗಂದ್ರೆ ಕೂಡ ಹೆಂಗೆ ಸುಮ್ಮನೆ ಆಗಿ ನಾವು ಇದು ಮಾಡಿವಿ ಸರ್. ನನ್ನ ಮಗಳಿಗೆ ಕರ್ಕೊಂಡು 3 ದಿನದಾಗ ಕಟ್ಕಳಿಸ್ಬಿಟ್ರು. 3 ದಿನದಾಗ ಕಟ್ಕಳಿಸ್ಮೇಲೆ ಮನೆಯಾಗ ಹೋದ್ಮೇಲೆ ಹಂಗೆ ಅಂತ ಬಿಡು ಅಂತಂದು 2 ದಿವಸ ಹಂಗೆ ನೋಡ್ಕೊಂತ ಅಲ್ಲಿ ಕೂಡ ತೋರಿಸಿದ್ರು ಕೂಡ ಆಯಾಸ ಹೆಚ್ಚಾಯ್ತು ಅಂದ್ರೆ ಕಡಿಮೆ ಆತತ್ ಬಿಡು, ಅವೇನು ಕಾಲ್ ಮಾಡಿ ಹೋದ್ರೆ ಬೇಯ್ದು ಸರಿ ಆತತ್ತಂತಂದು ಅನ್ಕಂತ 2 ದಿವಸ ನಿದ್ದೆ ಮಾಡಿ 3ನೇ ದಿನದಾಗ ಇಲ್ಲಿಗೆ ಬಂದ್ವಿ ಸರ್. ಇಲ್ಲಿಗೆ ಬಂದ್ರೆ ಡ್ರಾಮಾ ಮಾಡಕ್ಕೆ ಬಂದ್ಯಾ ನೀನು, ಹೋಗಿ ಮತ್ತೆ ಡ್ರಾಮಾ ಮಾಡಕ್ಕೆ ಬಂದ್ಯಾ ಅಂತಂದ್ರೆ ನೆರ್ಸ್ಯಾರು. ಹಂಗೆ ಅಂದ್ರೆ ಸರ್ ಅಲ್ಲಿ ವಾರ್ಡ್ನ್ಯಾಗ ಹಂಗಂಬ ತಡ ದೊಡ್ಡ ಡಾಕ್ಟ್ರಿಗೆ ಹೋಗಿ ಗಲಾಟೆ ಮಾಡಿಬಿಟ್ಟೆ. ನನ್ನ ಮಗಳಿಗೆ ಮೊದಲು BP ಇತ್ತ, ಶುಗರ್ ಇತ್ತ, ಆಯಾಸ ಇತ್ತ. ನನ್ನ ಮಗಳಿಗೆ ಈ ಥರ ಏನಿತ್ತು ನನ್ನ ಮಗಳಿಗೆ ಹಿಂಗೆ ಮಾಡ್ದಲ್ಲದ ಹಿಂಗೆ ಆಗೈತೆ ಅಂತ ನಂದೆ ನಾನು ಸಿಟ್ಟು ಬಂದು ಅವಾಗ ಡಾಕ್ಟ್ರ್ ಎಲ್ಲ ಫೋನ್ ಮಾಡ್ಕೊಂಡು ದೊಡ್ಡ ಡಾಕ್ಟ್ರುಗಳೆಲ್ಲ ಬಂದು ಇಲ್ಲಿ ಶಿಫ್ಟ್ ಮಾಡಿರಿ ಸರ್ ನಮ್ಮ ಮಗಳಿಗೆ. ಅವಾಗ 22 ದಿನಲಿದ್ದ ಹಿಂಗೆ ಇದ್ವಿ. ದಿನ ಏನು ಟ್ರೀಟ್ಮೆಂಟ್ ಕೊಟ್ಟರು ಏನಿದ್ರೆ ಅದು ಆಪ್ರೇಷನ್ ಮಾಡಿದ್ದು ಅಲ್ಲಿಗೇನ ಹಾಕಿಲ್ಲ. ಹಿಂಗೆ ಬಾಯಿ ತೆಗೆದು ಬಿಡತ್ತೆ ಸರ್. ಹಿಂಗೆ ಮನೆ ಹೋದಾಗ ನೋಡ್ತೀನಿ ಹಿಂಗೆ ರೊಗ ತೆಗೆದು ನೋಡಿದ್ರೆ ಹಿಂಗೆ ಬಾಯಿ ತೆಗೆದು ಬಿಡತ್ತೆ. ಹೊಲಿಗೆಗೂ ಹಾಕಿಲ್ಲ ಸರ್. ಈಸ್ ದಿನ ಆಗೈತೆ ಅದ್ರ ಕೂಡ. ಇನ್ನು ಫಸ್ಟ್ ರೇಷ್ಮಾ ಬಿ 24 ವರ್ಷ ಅದಾವ. ತೆಕ್ಕಲ್ಕೊಟ್ಟೆ. ವೈದ್ಯರ ನಿರ್ಲಕ್ಷ್ಯದಿಂದ ಅಲ್ಲಿ ಮೌಲಾಬಿ ಸರ್. ನಾವು ಇದಕ್ಕೆ ಫಸ್ಟಿಗೆ ಹೆರಿಗೆ 4ನೇ ತಾರೀಕಿಗೆ ನಮಗೆ ಹೆರಿಗೆ ನೋವು ಕಾಣಿಸ್ಕೊಂಡ್ವಿ. ಹೆರಿಗೆ ನೋವು 4ನೇ ತಾರೀಕಿಗೆ ಕಾಣಿಸ್ಕೊಂಡ್ರೆ ನಾವು ನೈಟು ಮೋಕಕ್ಕೆ ಹೋದ್ವಿ. ಮೋಕಲ್ಲಿಂದ ಹೋದಾಗ ಅಲ್ಲಿ ಅವ್ರು ಏನಂದ್ರು ಇಲ್ಲಿ ಹಿಡಿದಿಲ್ಲ ಅಂತೇಳಿ ಇದಕ್ಕೆ ಬರ್ಕೊಟ್ರು ಓಪಿಗೆ ಮಿಡ್ ನೈಟ್ 12 1 ಗಂಟೆಗೆ ಬಂದ್ವಿ. 12 4ನೇ ತಾರೀಕು ಶನಿವಾರ ಮಾರ್ನಿಂಗ್ ಬಂದ್ರೆ ಅವಾಗ ಅವರು ನಾರ್ಮಲ್ ಡೆಲಿವರಿ ಆಗುತ್ತೆ, ಹೆರಿಗೆ ನೋವು ಸ್ಟಾರ್ಟ್ ಆಗಿದೆ ಅವಲ್ಲಿ ಅಂತಂತ ಅವರೇ ಹೇಳಿದರು. ಇಂಜೆಕ್ಷನ್ ಮಾಡಿದರು. ನಾರ್ಮಲ್ ಮಾರ್ನಿಂಗೆಲ್ಲ ಆಗುತ್ತೆ ಅಂತಂತ ಹೇಳಿದರು. ಶನಿವಾರ ಅಂದರೆ ಸಂಡೇ ಮಾರ್ನಿಂಗ್ ಆಗುತ್ತಂತ. ಸಂಡೇ ಮಾರ್ನಿಂಗ್ 4 ಗಂಟೆ ತನಕ 5 ಗಂಟೆ ತನಕ ನಾರ್ಮಲ್ ಆಗುತ್ತೆ ಅಂತ ಹೇಳಿದರು. ಇಂಜೆಕ್ಷನ್ ಕೊಟ್ಟು ಅದೆಲ್ಲ ಚೆಕ್ ಮಾಡಿ ದಾರಿ ಇದೆ, ಇವತ್ತೇ ಆಗುತ್ತೆ ಡೆಲಿವರಿ, ನಾರ್ಮಲ್ ಆಗುತ್ತೆ ಅಂತೇಳಿ ಎಲ್ಲ ಹೇಳಿದ್ಮ್ಯಾಗ ಮತ್ತು ಸಂಡೇ ಎಲ್ಲ ಪೂರ್ತಿ ನೋವು ತಿನ್ನಿಸಿದ್ರು. ಸಂಡೇ ಹಗಲೆಲ್ಲ ನೈಟ್ ತನಕ. ಆಮೇಲೆ ಮಂಡೇ ಮಾರ್ನಿಂಗ್ ಅವ್ರು ಏನಂದರು 4 ಗಂಟೆ 3:30 ಸುಮಾರು, ಇಲ್ಲ ಇದು ದಾರಿ ಇಲ್ಲ, ಈಗ ನಾರ್ಮಲ್ ಆಗೋ ಕಂಡೀಷನ್ ಇಲ್ಲ, ಇವ್ರಿಗೆ ಆಯಾಸ ಮಗು ಇದೆ ಅಂತೇಳಿ ಆಮೇಲೆ ಸಿಜರಿಂಗ್ ಮಾಡ್ತೀವಿ ಅಂತೇಳಿ ಹೇಳಿದರು. 4 ಗಂಟೆಗೆ ಆಯ್ತು ಸಿಜರಿಂಗ್ ಮಾಡಿ ಅಂತಂದಾಗ 4:37ಕ್ಕೆ ಸಿಜರಿಂಗ್ ಆಯ್ತು ಸರ್. 4:37ಕ್ಕೆ ಸಿಜರಿಂಗ್ ಆದಾಗ ಸ್ವಲ್ಪ ಒಂದೇ ಗ್ಲುಕೋಸ್ ಬಾಟ್ಲ್ ಏರಿಸಿದವರು. ಅದಾಗಿಂದ ಒಂದೊಂದು ಗ್ಲುಕೋಸ್ ಬಾಟ್ಲ್ ಏರಿಸಿಲ್ಲ. ಅವಾಗೇ ಸ್ವಲ್ಪ ಆಯಾಸ ಇತ್ತು, ಸ್ವಲ್ಪ ಕೆಮ್ಮಳಿತ್ತು ಅವ್ರಿಗೆ ಅವಾಗಿಂದನೇ. ಅದು ಆಯಾಸ ಕೆಮ್ಮಲು ಅಂದರೆ ಈ ಡೆಲಿವರಿ ಆದಾಗ ಮಾಮೂಲಿ ಇರುತ್ತೆ, ಮುಂಚೆ ಅದು ಮನೆಗೆ ಹೋದ್ಮೇಲೆ ಕಡಿಮೆ ಆಗುತ್ತೆ ಅಂತಂತ ಹೇಳಿದರು. ಒಂದೇ ಗ್ಲುಕೋಸ್ ಬಾಟ್ಲ್ ಇರೋದು. ಮತ್ತು ಕಾಲು ಮಡಿನೂ ಪೈಪ್ ಹಾಕಿಲ್ಲ, ಕಾಲು ಮಡಿನೂ ಹೋಗಿಲ್ಲ. ಹಂಗೆ ಡಿಸ್ಚಾರ್ಜ್ 3 ಡೇಸ್ಗೆ ಇದಕ್ಕೆ ಡಿಸ್ಚಾರ್ಜ್ ಮಾಡಿದ್ದಾರೆ. ಸಿಜರಿಂಗ್ ಆದ್ರೂ ಬರೀ 3 ಡೇಸ್ಗೆ ಮಾಡಿದ್ದಾರೆ. 3 ಡೇಸ್ಗೆ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ದಾರೆ. ಯಾವ ಉದ್ದೇಶ ಅಂತ ನಮಗೆ ಯಾವುದೇ ರೀತಿ ಅವರು ಏನು ಹೇಳಿಲ್ಲ. ನಾರ್ಮಲ್ ಇದೆ ಎಲ್ಲ. ಡಿಸ್ಚಾರ್ಜ್ ಆದ್ಮೇಲೆ ನಾರ್ಮಲ್ ಅಂದರೆ ಸ್ವಲ್ಪ ಕೆಮ್ಮು ಅದಿದ್ರೂ ಅವರು ಆಯಾಸ ಇತ್ತು ಸ್ವಲ್ಪ. ಡೆಲಿವರಿ ಆದವ್ರಿಗೆ ಕಾಮನ್ ಸ್ವಲ್ಪ ಇರುತ್ತೆ ಅಂತೇಳಿ ನಮಗೆ ಕಾಮನ್ ಎಲ್ಲರಿಗೂ ಇದೇ ಥರ 3 ಡೇಸ್ಗೆ ಮಾಡಿವಿ ಅಂತೇಳಿ ನಮಗೆ ಆ ಥರ ಸುಳ್ಳು ಮಾಹಿತಿ ಕೊಟ್ಟರು ಸರ್ ಅವರು. ನಾವು 3 ಡೇಸ್ಗೆ ಮಾಡೋಂಗಿಲ್ಲ, ಮಿನಿಮಮ್ 5 ಡೇಸ್ ಸಿಜರಿಂಗ್ ಆಗಿರೋರಿಗೆ ಅಂತ ನಾವೆಲ್ಲರಿಗೆ ಹೇಳಿದ್ರು. ಇಲ್ಲ 3 ಡೇಸ್ಗೆ ಬೇರೆಯವ್ರಿಗೆಲ್ಲ ಮಾಡಿವಿ ಅಂತೇಳಿ ಆ ಥರ ವಾದ ಮಾಡಿದರು. ಅಲ್ಲಿ ಡಾಕ್ಟ್ರಿಗಿಂತ ನರ್ಸು ಅಲ್ಲಿ ಕೆಲಸ ಮಾಡೋರದ್ದು ಭಾಳ ಅವಳಿ ಇತ್ತು ಸರ್. ನರ್ಸುಗಳು ಅವ್ರದ್ದೆಲ್ಲ ಅದಾಗಿದ್ನ 14ನೇ ತಾರೀಕಿಗೆ ಮತ್ತೆ ಆಯಾಸ ದಮ್ ಕೆಮ್ಮು ಅಂತೇಳಿ ಹೊಲಿಗೆ ಬಿಚ್ಚಾಕ ಅಂತ ಹೇಳಿದರು. 9 ಡೇಸಿಗೆ ಬನ್ನಿ ಅಂತ ಹೇಳಿದರು. 9 ಡೇಸಿಗೆ ನಾವು ಹೊಲಿಗೆ ಬಿಚ್ಚಾಕ ಅಂತ ಬಂದಿದ್ದೀವಿ ಇಲ್ಲಿ. ಆವಾಗ ಅದು ಹೊಲಿಗೆ ಇದು ಹಾಕಕ್ಕೆ ಹೋದಾಗ ಅವರಿಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ, ಕ್ಯೂ ಆಗಿದೆ ಅಂತಂತ ಹೇಳಿದರು. ಆಮೇಲೆ ದಮ್ಮು ಆಯಾಸ ಎಲ್ಲ ಸ್ಟಾರ್ಟ್ ಆಗಿದೆ ಅಂತಂತೇಳಿ ಅಲ್ಲಿಂದನೇ ಮತ್ತೆ ಇಲ್ಲಿ ಅಡ್ಮಿಟ್ ಮಾಡ್ಕೊಂಡ್ರಿ ಸರ್. ಅಲ್ಲಿ ಅಡ್ಮಿಟ್ ಮಾಡ್ಕೊಳ್ಳಿಲ್ಲ, ನಾವಾಗಿ ಜಗಳ ತೆಗೆದಾಗ
ಇಲ್ಲ ಅವರಿಗೆ ಆಯಾಸ ದಮ್ಮು ಕೆಮ್ಮು ಇದೆ ಅಂತಂತಾರೆ. ಆವಾಗ ಅಡ್ಮಿಟ್ ಮಾಡಿಕೊಂಡು ಚೆಕ್ ಮಾಡಿದ್ರು ಸರ್. ಆವಾಗ ಹೊಲಿಗೆ ಹಾಕಿ ಅಂತ ಹೇಳಿದಾಗ ಹೊಲಿಗೆ ಹಾಕಿದಾಗ ಇನ್ಫೆಕ್ಷನ್ ಆಗಿದೆ, ಆಯಾಸ ದಮ್ಮು ಇದೆ ಅಂತಂತ ಅವರೇ ಹೇಳಿ ಅಲ್ಲಿಂದ ಇಲ್ಲಿ ಕರ್ಕೊಂಬಂದ್ರು ಸರ್. ಕಿಡ್ನಿ ಸಮಸ್ಯೆ ಮುಂಚೆ ಏನಿದಿಲ್ಲ ಸರ್, ಇಲ್ಲಿ ಬಂದಮೇಲೆ ಹೇಳಿದ್ರು ಸರ್. ಎಲ್ಲ ಇಲ್ಲಿ ಬಂದಮೇಲಿಂದನೇ ಹೆರಿಗೆ ಆದ ಮಕ್ಕಳಿಂದಾನೆ ಡೋಸ್ ಏನು ಮಿಸ್ಟೇಕ್ ಇದೆ ಗೊತ್ತಿಲ್ಲ, ಅದಾಗಿಂದನೇ ಎಲ್ಲ ಇದು ಆಯಾಸ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿದ್ದು. ಇಲ್ಲಿ ಬಂದ ಕಿಡ್ನಿ ಎಫೆಕ್ಟ್ ಆಗಿದೆ ಅಂದರು. ಫಸ್ಟು ಕಿಡ್ನಿ ಡಯಾಲಿಸಿಸ್ ಮಾಡ್ತೀವಿ ಅಂದರು. ಅಲ್ಲಿಂದ ಆಮಕ್ಕೆ ಏನಂದರು, ಅಲ್ಲಿಂದ ಕಿಡ್ನಿ ಇದಾಗಿದೆ, ಲಂಗ್ಸ್ ಇನ್ಫೆಕ್ಷನ್ ಇದೆ, ಹಾರ್ಟು ಮಧ್ಯೆ ಮತ್ತು ಲಂಗ್ಸ್ ಮಧ್ಯೆ ಸ್ವಲ್ಪ ನೀರು ತುಂಬಿಕೊಂಡಿದೆ ಅಂತಂದರು. ಒಂದೊಂದು ಹೇಳಿ ಅಲ್ಲಿಂದ ಇನ್ಫೆಕ್ಷನ್ ಈ ಲಂಗ್ಸ್ ಆಗಿದೆ, ಕಿಡ್ನಿ ಆಗಿದೆ ಅಂತ ಅದು ಡಯಾಲಿಸಿಸ್ ಮಾಡ್ತಾ ಇದೀವಿ ಇಂಪ್ರೂವ್ ಆಗುತ್ತೆ ಅಂತೇಳಿ 22 ದಿನದ ನಂತರ ಇವತ್ತು ಈ ಥರ ಆಗಿದೆ ಅಂತ ಇವತ್ತು ಹೇಳ್ತಾರೆ. ಇವತ್ತು 3:45. ಮುಂಚೆ ಏನು ಕಾಯಿಲೆಗಳು ಇರಲಿಲ್ಲ? ಮುಂಚೆ ಏನಿಲ್ಲ ಸರ್, ಎಲ್ಲ ನಾರ್ಮಲ್ ಇದೆ ಸರ್. ಎಲ್ಲ ಚೆಕ್ ಮಾಡಿಸಿದ್ವಿ ನಾವು, ತೋರಿಸ್ತಾ ಇರೋದನ್ನು ಡಾಕ್ಟರ್ ತಕ್ಕ ಇದು 4-5 ಸ್ಕ್ಯಾನಿಂಗ್ ಮಾಡಿಸಿದ್ವಿ, ಎಲ್ಲ ನಾರ್ಮಲ್ ಇದೆ, ಏನಿಲ್ಲ. ಫಸ್ಟ್ ರಿಪೋರ್ಟಲ್ಲಿ ಎಲ್ಲ ನಾರ್ಮಲ್ ಇದೆ ಸರ್. ನಮ್ಮದು ರೇಷ್ಮಾ ಬಿ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಗೌಸ್ಪೀರ್ ಅಂತ ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.